ಕರ್ನಾಟಕದಲ್ಲಿ ಭೀಕರ ಬರಗಾಲ, ಇದರ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ. ಸುಮಾರು ಕರ್ನಾಟಕದ ಮುಕ್ಕಾಲು ಭಾಗ ರಾಜ್ಯ ತೀವ್ರ ತೊಂದರೆಯಲ್ಲಿದ್ದಾರೆ. ಬೆಳೆ ನಷ್ಟ ಆಗಿದೆ, ದುಡ್ಡು ನಷ್ಟ ಆಗಿದೆ, ಯಾರು ಕೇಳೋರೇ ಇಲ್ಲ, ಹಂಗಾಗಿದೆ. ಜಿಲ್ಲಾಧಿಕಾರಿಗಳು ಸರಿಯಾಗಿ ನೋಡಿ ನಷ್ಟ ಅನುಭವಿಸ್ತಕ್ಕಂಥ ರೈತರಿಗೆ ಪ್ರಾಮಾಣಿಕವಾಗಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ನಿಮ್ಗೆ ಹೇಳೋದಾದರೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿನ ಬೆಳೆ ನಷ್ಟ ಆಗಿದೆ. ಈ ಹತ್ತಿ ಬೆಳೆಯೋದಕ್ಕೆ ಬಹಳ ಬೆಳೆದಿದ್ದಾರೆ, ನೀರಿಲ್ಲ, ಒಣಗ್ತಾ ಇದೆ. ಭಾಳ ಅಂದರೆ ಈ ಕೂಡಲೇ ಬೆಳೆ ಏನಾಗಿದೆ ಅಂತ ಹೇಳಿ ಸರ್ಕಾರ ವಿಶೇಷವಾಗಿ ತರಾತುರಿಯಲ್ಲಿ ರೈತರ ಪರಿಸ್ಥಿತಿಯನ್ನು ನೋಡಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು, ಬೆಳೆ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಬಹಳ ಗಂಭೀರವಾಗಿ ಈ ಕಡೆ ಮೈಸೂರು, ಅನೇಕ ಕಡೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಗಂಭೀರವಾಗಿ ಭಾಳ ನೋವಿನಲ್ಲಿದ್ದಾರೆ. ಇನ್ನು ಇವರು ಕ್ಯಾಬಿನೆಟ್ ರಚನೆ ಮಾಡಿಲ್ಲ. ಯಾರಿದಕ್ಕೆ? ಅಗ್ರಿಕಲ್ಚರ್ ಮಿನಿಸ್ಟರ್ ಯಾರು? ಏನು ಹಣೆ ಬರ? ಏನೂ ಇಲ್ಲ. ಯಾರು ಕೇಳೋರು ಹೇಳೋರು ಯಾರೂ ಇಲ್ಲ. ಇದು ರಾಜರತ್ನಂನವ್ರು ಇದ್ರಲ್ಲಿ ಬರುತ್ತೆ. ಯಾರೂ ಇಲ್ಲದೆ ಇರ್ತಕ್ಕಂಥವ್ರು ತಬ್ಬಲಿ ಅಂತ. ಆದರೆ ಬೇವಾರ್ಸಿ ಅನ್ನೋದುವೇ ತಬ್ಬಲಿ ಅಂತಲೇ. ಆ ಪರಿಸ್ಥಿತಿ ರಾಜ್ಯಕ್ಕಾಗಿದೆ. ಯಾರು ಕೇಳೋರೇ ಇಲ್ಲ. ಪರಿಸ್ಥಿತಿ ಗುಳೋ ಅಂತ ತಾಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸೋದರಿಗಾಗಲೇ ಪ್ರಾಣ ಕಳ್ಕೊಳ್ತಾ ಇದ್ದಾರೆ, ನೋವಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ, ಅದು ಬೆಳಗಾವಿ, ಉತ್ತರ ಕರ್ನಾಟಕದ ಅನೇಕ ಕಡೆ ಭಾಳ ಗಂಭೀರವಾಗಿ ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ಕೂಡಲೇ ಸರ್ಕಾರ ಬೆಳೆ ಹಾನಿಯಾಗಿರೋದನ್ನು ತಕ್ಷಣ ಪರಿಶೀಲನೆ ಮಾಡಬೇಕು.